ಹಾಡಹಗಲೇ 7 ಕೋಟಿ 11 ಲಕ್ಷ ದರೋಡೆ ಕೇಸ್ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸಿಎಂಎಸ್ ಸೆಕ್ಯೂರಿಟಿ ಭದ್ರತಾ ಲೋಪ ಆಗ್ತಿರೋದ್ರಿಂದ ಹೊಸ ಮಾರ್ಗಸೂಚಿಗೆ ಸಿದ್ಧತೆ ನಡೆಸಿದೆ. ಈ ಬಗ್ಗೆ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ. ರಾಬರಿ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ. ಆರ್ಬಿಐಗೆ ಪತ್ರ, ಹೊಸ ಮಾರ್ಗಸೂಚಿಗೆ ಸಿದ್ಧತೆ. ಹಾಡಹಗಲೇ ಎಟಿಎಂ ವಾಹನ ಹೊತ್ತೊಯ್ದು 7 ಕೋಟಿ ದೋಚಿದ್ದ ಕೇಸ್ ಸಂಚಲನ ಸೃಷ್ಟಿಸಿತ್ತು. ಸಿಲಿಕಾನ್ ಸಿಟಿ ಪೊಲೀಸರ ನಿದ್ದೆ ಭಂಗ ಮಾಡಿತ್ತು. ಸತತ ಕಾರ್ಯಾಚರಣೆ ನಡೆಸಿ ಈಗಾಗಲೇ ದರೋಡೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 9 ಆರೋಪಿಗಳ ಹೆಡೆಮುರಿ ಕಟ್ಟಿ ರಾಬರಿ ರಹಸ್ಯ ಕೆದಕಿದ್ದಾರೆ. ಇದೀಗ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ 7.11 ಕೋಟಿ ರೂಪಾಯಿ ದರೋಡೆ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. 9 ಆರೋಪಿಗಳ ಹೆಡೆಮುರಿ ಕಟ್ಟಿರೋ ಖಾಕಿ ಪಡೆ 98% ಹಣವನ್ನ ವಶಕ್ಕೆ ಪಡೆದಿದೆ. ಆದರೆ ಎಟಿಎಂ ವಾಹನಗಳ ಭದ್ರತಾ ಲೋಪ, ರಾಬರಿಗಳಲ್ಲಿ ಸಿಬ್ಬಂದಿಯೇ ಭಾಗಿಯಾಗ್ತಿರೋದ್ರಿಂದ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಸಿಎಂಎಸ್ ಸೆಕ್ಯೂರಿಟಿ ಸಂಸ್ಥೆಯ ಭದ್ರತಾ ಲೋಪ ಕಂಡಿದ್ರಿಂದ ಆರ್ಬಿಐಗೆ ಪತ್ರ ಬರೆದಿದ್ದಾರೆ. ಹಾಗೆ ಎಟಿಎಂಗಳಿಗೆ ಹಣ ತುಂಬುವ ಪ್ರಕ್ರಿಯೆಗೆ ಹೊಸ ಮಾರ್ಗಸೂಚಿಗೂ ನಿರ್ಧರಿಸಲಾಗಿದೆ. ಆರ್ಬಿಐ ಮೂಲಕ ಎಟಿಎಂಗೆ ಹಣ ತುಂಬುವ ಬ್ಯಾಂಕ್ಗಳು, ಸೆಕ್ಯೂರಿಟಿ ಸಂಸ್ಥೆಗಳ ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಸಭೆ ನಡೆಸಲು ತಯಾರಿ ನಡೆಸಿದ್ದಾರೆ. ಇದಕ್ಕಾಗಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಯಾ ವಿಭಾಗಗಳ ಡಿಸಿಪಿಗಳು ಬ್ಯಾಂಕ್ಗಳ ಲಿಸ್ಟ್ ಕಲೆಕ್ಟ್ ಮಾಡುತ್ತಿದ್ದಾರೆ. ಈ ಬಗ್ಗೆ ಆರ್ಬಿಐ ಜೊತೆಯೇ ಚರ್ಚೆ ನಡೆಸಿ ಮಾರ್ಗಸೂಚಿ ಪಾಲನೆಗೆ ಬ್ಯಾಂಕ್ಗಳಿಗೆ ಸೂಚನೆ ನೀಡಿಸುವ ಕೆಲಸ ಮಾಡಲಿದ್ದಾರೆ. ರಾಬರಿ ಪ್ರಕರಣದಲ್ಲಿ ಈಗ ನಮ್ಮ ಡಿಸಿಪಿ ಮತ್ತು ಐಒ ಕಡೆಯಿಂದ ಕೆಲವು ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ. ಪತ್ರ ಅವರೇ ಬರೀತಾರೆ. ಯಾಕೆಂದರೆ ಇದು ಒಂದು ಭಾಳ ವಿಶೇಷ ಪ್ರಕರಣ. ನಾವು ಒಂದು ಗಮನಕ್ಕೆ ಇಟ್ಟುಕೊಂಡು ಡೀಟೇಲ್ ಲಿಸ್ಟ್ ತಗೊಳ್ತಾ ಇದ್ದೀವಿ. ಸುಮಾರು ಲಿಸ್ಟಲ್ಲಿ ಕೆಲವು ಕಡೆ ನಮ್ಮದು ಮಾಹಿತಿನೇ ಇರಲಿಲ್ಲ ನಮಗೆ. ಸೊ ಆ ಮಾಹಿತಿ ಎಲ್ಲ ನಮ್ಮ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಸಂಗ್ರಹಿಸ್ತಾ ಇದ್ದಾರೆ ಮತ್ತು ಡಿಸಿಪಿ ಸೌತ್ ಅವರು ಎಲ್ಲ ಆದಮೇಲೆ ಅವರೇ ಕೊಡ್ತಾರೆ. ಒಟ್ಟಿನಲ್ಲಿ 7 ಕೋಟಿ ರಾಬರಿ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು, ಇನ್ನಾದರೂ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಹೊಸ ವರ್ಷ ಹತ್ತಿರ ಬರ್ತಿದ್ದಂತೆ ಮಾದಕ ಜಾಲ ಮತ್ತಷ್ಟು ಆಕ್ಟಿವ್ ಆಗ್ತಿದೆ. ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾರೆ. ಯುವ ಸಮೂಹ ಮಾದಕ ಜಾಲಕ್ಕೆ ತುತ್ತಾಗಬಾರದು ಅಂತ ಪೊಲೀಸರು ಜಾಗೃತಿ ಮೂಡಿಸಿದ್ದಾರೆ. ನ್ಯೂ ಇಯರ್ ಜೋಶ್ ಕಿಕ್ಕೇರಿಸಲು ಪೆಡ್ಲರ್ ಸ್ಕೆಚ್. ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಪೊಲೀಸರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಈಗಿನಿಂದಲೇ ನ್ಯೂ ಇಯರ್ ಜೋಶ್ ಜೋರಾಗ್ತಿದೆ. ಭರ್ಜರಿ ಪಾರ್ಟಿ ಮಾಡಿ ಎಂಜಾಯ್ ಮಾಡೋದಕ್ಕೆ ಪ್ಲಾನ್ ಹಾಕ್ತಿದ್ದಾರೆ. ಪಬ್ಗಳು ಕೂಡ ಸಕಲ ಸಿದ್ಧತೆ ಮಾಡಿಕೊಳ್ತಿವೆ. ಈ ನಡುವೆ ನ್ಯೂ ಇಯರ್ಗೆ ಕಿಕ್ಕೇರಿಸೋದಕ್ಕೆ ಡ್ರಗ್ಸ್ ಪೆಡ್ಲರ್ಸ್ ಆಕ್ಟಿವ್ ಆಗಿದ್ದಾರೆ. ನಶೆ ಏರಿಸಿ ಬೆಂಗಳೂರನ್ನೇ ತೇಲಾಡಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿರೋ ನಶೆ ಜಾಲ ಕದ್ದು ಮುಚ್ಚಿ ಮಾದಕ ವಸ್ತು ಸಪ್ಲೈ ಮಾಡ್ತಿದೆ. ಹೀಗಾಗಿಯೇ ಅಲರ್ಟ್ ಆಗಿರೋ ಪೊಲೀಸರು ಅಲ್ಲಲ್ಲಿ ಅಡಗಿರೋ ಪೆಡ್ಲರ್ಗಳ ಹೆಡೆಮುರಿ ಕಟ್ಟಿದ್ದಾರೆ. ಇದರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಇತ್ತೀಚೆಗೆ ಸ್ಕೂಲು ಕಾಲೇಜ್ ವಿದ್ಯಾರ್ಥಿಗಳು ಅತಿಯಾಗಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ಹೀಗಾಗಿ ನಗರದ 1250ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಪೊಲೀಸರು ಭೇಟಿ ನೀಡಿ ಜಾಗೃತಿ ಮೂಡಿಸಿದ್ದಾರೆ. 2.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತು ನಿಯಂತ್ರಣ, ಅಡಿಕ್ಷನ್, ಮಾದಕ ವಸ್ತುವಿನ ಪರಿಣಾಮ ಏನು, ಯುವಜನ ಹೇಗೆ ಬಲಿಯಾಗ್ತಾರೆ ಹಾಗೂ ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಫ್ರೆಂಡ್ಸ್ ಆಫ್ ಪೊಲೀಸ್ ಟ್ಯಾಗ್ಲೈನ್ ಮೂಲಕ ಎಜುಕೇಷನ್ ಕ್ಯಾಂಪಸ್ಗಳಿಗೆ ಎಂಟ್ರಿ ಕೊಟ್ಟ ಖಾಕಿ ಟೀಮ್ ಅರ್ಥ ಆಗೋ ರೀತಿಯಲ್ಲಿ ವಿಡಿಯೋ ಮೂಲಕ ಮಾಹಿತಿ ನೀಡಿದೆ. Entire India, this 112 number is working entire India. It's a pan India ERSS number. It's called Emergency Response Support System. ಇದರ ಜೊತೆಗೆ ಸಂಚಾರ ವ್ಯವಸ್ಥೆ ನಿರ್ವಹಣೆ ಮತ್ತು ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸುರಕ್ಷತೆ, ಸೈಬರ್ ಅಪರಾಧ ನಿಯಂತ್ರಣ ಕ್ರಮಗಳು, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಹೇಗೆ ಬಳಕೆ ಆಗ್ತಿದೆ,
ಯುವಜನ ಅದರಲ್ಲೂ ಮಹಿಳೆಯರ ಮೇಲೆ ಇಂಪ್ಯಾಕ್ಟ್ ಹೇಗೆ ಆಗ್ತಿದೆ ಅನ್ನೋದನ್ನ ತಿಳಿಸಿದ್ರು. ಎಲ್ಲ ರೀತಿಯ ಅಪರಾಧಗಳ ಕುರಿತು ದೂರು ಸಲ್ಲಿಸುವ ಅಧಿಕೃತ ವ್ಯವಸ್ಥೆಯ ಬಗ್ಗೆಯೂ ಜಾಗೃತಿ ಮೂಡಿಸಿದ್ರು. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರು ಮತ್ತೆ ಬೀದಿಗಿಳಿದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಈ ಮಧ್ಯೆ ಸರ್ಕಾರಕ್ಕೆ ಎಚ್ಚರಿಕೆಯೊಂದನ್ನ ಕೊಟ್ಟಿದ್ದಾರೆ. ಅಂಗನವಾಡಿ ಬಿಸಿಯೂಟ ನೌಕರರ ಹೋರಾಟ, ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರೊಟೆಸ್ಟ್. ಬೆಂಗಳೂರಲ್ಲಿ ಮತ್ತೆ ಅಂಗನವಾಡಿ ಆಶಾ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರ ಕಿಚ್ಚು ಧಗಧಗಿಸ್ತಾ ಇದೆ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಈಡೇರಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಮಹಿಳೆಯರು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಬೇಡಿಕೆ ಈಡೇರುವವರೆಗೂ ಧರಣಿ ಕೈ ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ವರ್ಷವೂ ಇದೇ ರೀತಿ ಧರಣಿ ಮಾಡಲಾಗಿತ್ತು. ಆದರೆ ಸರ್ಕಾರ ಭರವಸೆ ನೀಡಿದ ಹಿನ್ನೆಲೆ ಮುಷ್ಕರ ವಾಪಸ್ಸು ಪಡೆಯಲಾಗಿತ್ತು. ಆದರೆ ಬೇಡಿಕೆ ಈಡೇರದ ಹಿನ್ನೆಲೆ ಮತ್ತೆ ಧರಣಿಗೆ ಕೂತಿದ್ದಾರೆ. ಕಳೆದ ಒಂದು 13 ವರ್ಷಗಳಿಂದ ಕೇಂದ್ರ ಸರ್ಕಾರ ನಮ್ಗೊಂದು ನಯಾ ಪೈಸೆನೂ ಜಾಸ್ತಿ ಮಾಡಿಲ್ಲ. ಬರೀ 1,600 ರೂಪಾಯಿ ಕೊಟ್ಟು ನಮ್ಗೆ ಕೆಲಸ ಮಾಡಿಸ್ಕೊತಾ ಇದೆ. ನಮ್ಗೆ ವೇತನ ಹೆಚ್ಚಳ ಮಾಡಬೇಕು. ಮತ್ತು ಬೆಳಗ್ಗೆ 9:30 ಗಂಟೆಲಿಂದ ಕೆಲಸ ಮಾಡ್ತಾ ಇದ್ದೀವಿ. 4 ಗಂಟೆವಾದ್ರೂ ನಮ್ಗೆ ಕೆಲಸ ಮುಗಿಯಲ್ಲ. ಆದ್ರೆ ಸರ್ಕಾರ ಪರಿಗಣಿಸೋದು ಬರೀ 4 ತಾಸು ಕೆಲಸ ಮಾಡ್ತಾರಂತ. ಫ್ಲೈಟ್ನಲ್ಲಿ 6 ತಾಸು ಅಂತ ಗಂಟೆ ಕೊಟ್ಟರೆ ನಮಗೆ ಮುಂದಿನ ದಿನಗಳದಾಗ ಏನಾರ ಶಾಸನಬದ್ಧ ಸವಲತ್ತು ಸಿಗ್ತದಂತೇಳಿ ಎರಡು ಪ್ರಬಲವಾದ ಬೇಡಿಕೆ ಇಟ್ಕೊಂಡು ಇವತ್ತು ಈ ಮುಷ್ಕರದಲ್ಲಿ ಭಾಗವಹಿಸಿದ್ದೀವಿ. 24 ವರ್ಷ ಆಯಿತು. 24 ವರ್ಷದಿಂದ ಬರೀ ಕೇಂದ್ರ ಸರ್ಕಾರ 600 ರೂಪಾಯಿ ಕೊಟ್ಟು ನಮಗೆ ಕಟ್ಟೆಯಾಗಿ ದುಡಿಸ್ಕೊಳ್ತಾ ಇದೆ. ಮತ್ತೆ ನಮ್ಮ ಸಂಬಳವನ್ನು ಹೆಚ್ಚು ಮಾಡೋದ್ರಿಂದ ಕಟ್ಟೋದಿಲ್ಲ ಅಂತ ನಾನು ಮಾತಾಡ್ತೀನಿ. ಅಂಗನವಾಡಿ ಕಾರ್ಯಕರ್ತೆಯರ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಸ್ಕೀಮ್ ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳು ರದ್ದಾಗಲಿ. ಸ್ಕೀಮ್ ನೌಕರರಿಗೆ ಶಾಸನಬದ್ಧ ಸವಲತ್ತುಗಳನ್ನು ನೀಡಿದ ಶ್ರಮಶಕ್ತಿ ನೀತಿ ಬೇಡವೇ ಬೇಡ. ಅಂಗನವಾಡಿ, ಬಿಸಿಯೂಟ, ಆಶಾ ನೌಕರರನ್ನ ಖಾಯಂ ಮಾಡಿ. ಅಲ್ಲದೆ ಕಾರ್ಯಕರ್ತರಿಗೆ ಪ್ರತ್ಯೇಕ ವೇತನ ಮಂಡಳಿ ರಚಿಸಬೇಕು. 56 ಲಕ್ಷ ಸ್ಕೀಮ್ ನೌಕರರ ಶೋಷಣೆ ನಿಲ್ಲಿಸಬೇಕು. ಅಂಗನವಾಡಿ, ಬಿಸಿಯೂಟ, ಆಶಾ ಮಹಿಳೆಯರಿಗೆ ಹೆರಿಗೆ ರಜೆ, ಮುಟ್ಟಿನ ರಜೆ, ಸಾರ್ವತ್ರಿಕ ರಜೆಗಳನ್ನು ಖಾತ್ರಿಪಡಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. 50 ವರ್ಷ ಆಯಿತು. ಕೇಂದ್ರ ಸರ್ಕಾರ ಸುಮಾರು 9 ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ. 50 ವರ್ಷದಿಂದ ದುಡಿಸ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ 2,700 ರೂಪಾಯಿ ಮಾತ್ರ ಗೌರವಧನ ಕೊಡ್ತಾ ಇರೋದು. ಸಹಾಯಕಿಯರಿಗೆ 1,350 ರೂಪಾಯಿ ಮಾತ್ರ ಗೌರವಧನ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತು ಈ ಕೇಂದ್ರ ಕಾರ್ಮಿಕ 4 ಸಂಹಿತೆಗಳನ್ನು ತಂದು ಇವತ್ತು ಕಾರ್ಮಿಕರಿಗೆ ಹೋರಾಟ ಮಾಡುವ ಹಕ್ಕನ್ನೇ ಕಸಿದುಕೊಳ್ತಾ ಇದ್ದಾರೆ. ನನ್ನ ಏಜ್ 56 ವರ್ಷ, ಕೆಲಸ ಮಾಡ್ಲಿಕ್ಕೆ 42 ವರ್ಷ. ನಮಗೆಲ್ಲ ಇಲ್ಲಿ ಮಾಡಿ ನಮಗೇನು ಸೌಲಭ್ಯನೇ ಇರ್ಲಾರ್ದಂಗೆ ಆಗ್ಯದ. ಮನೆಗೆ ಹೋಗೋ ವಯಸ್ಸು ಬಂತು. ನಮಗೆ ಏನು ಹೆಚ್ಚಿಗೆ ಗೌರವಧನನೂ ಇಲ್ಲ, ಹೆಚ್ಚಿಗೆ ಪಗಾರನೂ ಇಲ್ಲ. ಇವತ್ತೇ ಬರ್ತದೆ, ನಾಳೆ ಬರ್ತದೆ, ಇವತ್ತೇ ಬರ್ತದೆ, ನಾಳೆ ಬರ್ತದೆ ಅಂತ ಹೇಳ್ಕೊಂತ ಕುಂತಿದ್ದಾರೆ. ನಮಗೇನೂ ನಮಗಿದಿಲ್ಲ. ಅದಕ್ಕಾಗಿ ನಮಗೆ ಭಾಳ ಈ ನೌಕರಿಲಿಂದ ಬಿಡುಗಡೆ ಆಗ್ಬೇಕನ್ನಂಗೂ ಒಂದೊಂದು ಸಲ ಮನುಷ್ಯನಾಗ ಬರ್ತದ. ಇದರ ಜೊತೆಗೆ ಕೇಂದ್ರ ಸಚಿವರಿರುವ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟ ನಡೆಸಲಾಗ್ತಾ ಇದೆ. ಕೇಂದ್ರದ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪಿಸಿ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ. ಕಳೆದ ಬಾರಿ 4-5 ದಿನಗಳ ಕಾಲ ನಡೆದ ಹೋರಾಟ ಈ ಬಾರಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಭೀತಿ ಮಧ್ಯೆ ಅದೊಂದು ಕಾಯಿಲೆ ಭಯ ಹುಟ್ಟಿಸಿದೆ. ಮಕ್ಕಳು ಸೇರಿದಂತೆ ನೂರಾರು ಮಂದಿ ವಾಂತಿ ಭೇದಿಯಿಂದ ಬಳಲ್ತಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕನಕಪುರ ರಸ್ತೆಯಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ 177ಕ್ಕೂ ಅಧಿಕ ಮಂದಿ ಇದೇ ತಿಂಗಳು ಕರಳು ಬೇನೆಯ ಸಮಸ್ಯೆಯಿಂದ ಆಸ್ಪತ್ರೆ ದಾಖಲಾಗಿದ್ರು. ಅಪಾರ್ಟ್ಮೆಂಟ್ನಲ್ಲಿ ಕರುಳು ಬೇನೆ ಕಂಟಕ, ಮಕ್ಕಳಿಗೆ ವಾಂತಿ ಭೇದಿ, ಪೋಷಕರಿಗೆ ಭೀತಿ. ಸಿಲಿಕಾನ್ ಸಿಟಿಯಲ್ಲಿ ಒಂದಿಲ್ಲೊಂದು ಕಾಯಿಲೆ ಬಿಟ್ಟು ಬಿಡದೆ ಕಾಡ್ತಾನೇ ಇವೆ. ಡೆಂಗಿ ಕಾಟ ತಪ್ತು ಅಂತ ನಿಟ್ಟುಸಿರು ಬಿಟ್ಟಿದ್ದ ಸಿಟಿ ಮಂದಿಗೆ ಕರುಳು ಬೇನೆ ಭಯ ಹುಟ್ಟಿಸಿದೆ. ಕನಕಪುರ ಮುಖ್ಯ ರಸ್ತೆಯಲ್ಲಿ ಇರುವ ಪ್ರೆಸ್ಟೀಜ್ ಫಾಲ್ಕಾನ್ ಸಿಟಿ ಅಪಾರ್ಟ್ಮೆಂಟ್ ಅನ್ನೇ ಗಡಗಡ ನಡುಗಿಸಿದೆ. ಅಪಾರ್ಟ್ಮೆಂಟ್ನಲ್ಲಿರೋ ಸಾಲು ಸಾಲು ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಪ್ರತಿದಿನ 4-5 ಮಕ್ಕಳಲ್ಲಿ ವಾಂತಿ ಭೇದಿಯಾಗಿ ಒದ್ದಾಡ್ತಿದ್ದಾರೆ. ಇದಕ್ಕೆ ಕಾರಣ ಕರುಳು ಬೇನೆ ಅನ್ನೋದು ಪೋಷಕರಲ್ಲಿ ಆತಂಕ ಹೆಚ್ಚಿಸಿದೆ.
ಅಪಾರ್ಟ್ಮೆಂಟ್ನಲ್ಲಿ ಈವರೆಗೆ 206 ಮಕ್ಕಳು ಕರುಳು ಬೇನೆಯಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ಒಂದೇ ತಿಂಗಳಲ್ಲಿ 177 ಮಂದಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರಂತೆ. ಅಪಾರ್ಟ್ಮೆಂಟ್ಗೆ ಪೂರೈಕೆ ಆಗ್ತಾ ಇರೋ ನೀರಿನಿಂದಲೇ ಕರುಳು ಬೇನೆ ವಕ್ಕರಿಸಿರೋ ಅನುಮಾನ ಇದೆ. ಆದರೆ ಇನ್ನೂ ಸ್ಪಷ್ಟ ಕಾರಣ ಗೊತ್ತಾಗಿಲ್ಲ. ಈ ಬಗ್ಗೆ ದೂರು ನೀಡಿದ್ದು ಜಿಬಿಎ ಆರೋಗ್ಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 12th ನವಂಬರ್ಗೆ ಈಗ ತುಂಬ ಜನಕ್ಕೆ ವಾಂತಿ ಭೇದಿ ಆಗುವ ಲಕ್ಷಣಗಳು ಕಂಡಿದೆ ಅಂತ ನಮ್ಗೆ ವರದಿ ಬಂತು. ಕೂಡಲೇ ನಾವು ನಮ್ಮ ಮೆಡಿಕಲ್ ಆಫೀಸರ್ಸು ಡಾಕ್ಟರ್ಸ್ನೆಲ್ಲ ಆ ಸ್ಪಾಟ್ಗೆ ಕಳಿಸಿದ್ದೀವಿ. ಕಳಿಸ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಅಲ್ಲಿ ವಾಟರ್ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದನ್ನು ಟೆಸ್ಟ್ ಯಾಕೆ ಆಗಿರ್ಬೋದು ಅಂತ ಟೆಸ್ಟ್ ಮಾಡುವಂಥ ಕ್ರಮ ಕೈಗೊಂಡಿದ್ದಾರೆ. ಸುಮಾರು 8 ದಿವಸ ಅಲ್ಲೇ ಕ್ಯಾಂಪ್ ಮಾಡಿ ಅವ್ರು ಸಾಕಷ್ಟು ಜನರಿಗೆ ಅರಿವು ಮೂಡಿಸುವಂಥ ಪ್ರಯತ್ನ, ಈ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳುವಳಿಕೆ ಕೊಡುವಂಥ ಪ್ರಯತ್ನ, ಅವ್ರು ಸಾಕಷ್ಟು ಅವ್ರಿಗೂ ಅರಿವು ಮೂಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಮಕ್ಕಳಿಗೆ ಬಿಟ್ಟು ಬಿಡದೆ ಕರುಳು ಬೇನೆ ಕಾಡ್ತಿದ್ದು ಪೋಷಕರಲ್ಲಿ ಆತಂಕ ಜಾಸ್ತಿಯಾಗಿದೆ. ಹೀಗಾಗಿ ಬೆಂಗಳೂರು ದಕ್ಷಿಣ ಪಾಲಿಕೆ ಅಧಿಕಾರಿಗಳು ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಸಭೆ ನಡೆಸಿದ್ದಾರೆ. ಅದರ ಜೊತೆಗೆ ಎಲ್ಲರನ್ನೂ ತಪಾಸಣೆಗೆ ಒಳಪಡಿಸಲಾಗ್ತಿದೆ. ಯಾರ್ಯಾರು ಜನ ನನ್ನ ಮೀಟಿಂಗಲ್ಲಿ ಸಂಶಯ ವ್ಯಕ್ತಪಡಿಸಿರೋ ಎಲ್ಲ ಮನೆಗಳಲ್ಲೂ ಕೂಡ ಸುಮಾರು ಕಡೆ, ಒಂದು ಕಡೆ ಸಂಪತ್ತ ಇರ್ಬೋದು, ಮನೆ ಇರ್ಬೋದು, ವಾಟರ್ ಸಪ್ಲೈ ಪಾಯಿಂಟ್ಸ್ ಇರ್ಬೋದು, ಲೊಕೇಶನ್ ಡಿಫ್ರೆಂಟ್ ಲೊಕೇಶನ್ಸ್ ಪುನಃ ಸ್ಯಾಂಪಲ್ನ ಕಲೆಕ್ಟ್ ಮಾಡಿದ್ದೀವಿ. ಅದು ನಾವು ಟೆಸ್ಟಿಂಗ್ ಕೂಡ ಕೊಟ್ಟಿದ್ದೀವಿ. ಅದರ ಮೇಲೆ ನಾವು ಒಟ್ಟಾರೆ ಅಪಾರ್ಟ್ಮೆಂಟ್ಗೆ ವಕ್ಕರಿಸಿರುವ ಕರುಳು ಬೇನೆಗೆ ಕಾರಣ ಇನ್ನೂ ನಿಗೂಢವಾಗಿದೆ. ಪರಿಶೀಲನೆ ಬಳಿಕವೇ ಸತ್ಯ ಗೊತ್ತಾಗಲಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ರಾಜಧಾನಿಯಲ್ಲಿ ರಸ್ತೆ ಗುಂಡಿಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ. ಜಿಬಿಎ ಅಧಿಕಾರಿಗಳ ಬೇಜವಾಬ್ದಾರಿ ಸವಾರರ ಜೀವಕ್ಕೆ ಕುತ್ತು ತರ್ತಿದೆ. ಇದೀಗ ರಸ್ತೆ ಕಳಪೆ ಕಾಮಗಾರಿಯನ್ನ ನ್ಯೂಸ್ 18 ಎಕ್ಸ್ಪೋಸ್ ಮಾಡಿದೆ. ಒಂದೇ ತಿಂಗಳಿಗೆ ಕಿತ್ತೋಯ್ತು ಡಾಂಬರ್. ಕಳಪೆ ಕಾಮಗಾರಿ, ಸವಾರರು ಕಿಡಿಕಿಡಿ. ಬೆಂಗಳೂರಲ್ಲಿ ಹದಗೆಟ್ಟೋದ ರಸ್ತೆಗಳ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಕಾಗಲ್ಲ ಬಿಡಿ. ಎಲ್ಲೆಂದರಲ್ಲಿ ಕಿತ್ತೋಗಿರೋ ಟಾರ್, ಕಂಡಲ್ಲೆಲ್ಲ ಗುಂಡಿ, ಹೆಜ್ಜೆ ಹೆಜ್ಜೆಗೂ ಬಲಿಗಾಗಿ ಬಾಯಿ ತೆರೆದು ಕಾದು ಕೂತಿವೆ. ಅಧ್ವಾನದ ರಸ್ತೆಗಳು ಅದೆಷ್ಟೇ ಬಲಿ ಪಡೆದ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಕಣ್ಣೊರೆಸೋ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡು ಬಿಡ್ತಾರೆ. ಅದಕ್ಕೆ ಈ ರಸ್ತೆಯೇ ಸಾಕ್ಷಿ. ಕಳೆದ 1 ತಿಂಗಳ ಹಿಂದಷ್ಟೇ ಹಾಕಿರುವಂತಹ ಇಡೀ ರಸ್ತೆ ಅಂದ್ರೆ ಟಾರ್ ಹಾಕಿರುವಂತಹ ರಸ್ತೆಯ ಕಳಪೆ ಕಾಮಗಾರಿಯನ್ನ ನ್ಯೂಸ್ 18 ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ BWSSB ಟ್ರೀಟ್ಮೆಂಟ್ ಪ್ಲಾಂಟ್ ರಸ್ತೆ ಅಂತಾನೆ ಪ್ರಖ್ಯಾತಿಗೊಂಡಿರುವ ತುಬರಹಳ್ಳಿ ರೋಡ್. ಕಳೆದ 3-4 ವರ್ಷಗಳಿಂದ ಗುಂಡಿಯಲ್ಲಿ ಎದ್ದು ಬಿದ್ದು ಧೂಳು ತಿಂದು ಸವಾರರು ಹೈರಾಣಾಗಿದ್ರು. ಹೀಗಾಗಿ ಸ್ಥಳೀಯರು ಹೋರಾಟ ಮಾಡಿ ಡಾಂಬರ್ ಹಾಕಿಸಿದ್ರು. ಆದರೆ ಒಂದೇ 1 ತಿಂಗಳಿಗೆ ಟಾರೆಲ್ಲ ಕಿತ್ತೋಗಿ ಗುಂಡಿಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗ್ಬಿಟ್ಟಿದೆ. ಬೆಂಗಳೂರು ಪೂರ್ವನಗರ ಪಾಲಿಕೆ ಹಾಕಿಸಿದ ಡಾಂಬರ್ ಕೈಯಲ್ಲೇ ಕಿತ್ತು ಬರ್ತಿದೆ. ಕಳಪೆ ಕಾಮಗಾರಿಗೆ ಬೇಸತ್ತ ಜನ ಛೀಮಾರಿ ಹಾಕ್ತಿದ್ದಾರೆ. ಏನು ಹೇಳಕ್ಕಾಗಲ್ಲ, ಎಲ್ಲ ರಾಜಕೀಯ ವ್ಯಕ್ತಿಗಳೇ ಇದೆ. ಅವ್ರು ಮಾಡಿದ್ರೆ ರೋಡ್ಗಳು ಆಗ್ತಿದ್ದೆ, ಇಲ್ಲಾಂದ್ರೆ ಎಲ್ಲಿ ಅಮ್ಮ. ಏನು ಹೇಳೋದು ಮೇಡಮ್, ಆಗ್ತಾರೆ ಕಿತ್ತಾಕ್ತಾರೆ, ತುಂಬಾ ಕಷ್ಟ ಆಗ್ತಿದೆ. ಇದೇ ಒಂದು 2 ಇಯರ್ಸ್ ಇಂದ ಇದೇ ಪ್ರಾಬ್ಲಮ್ ಇದೆ. ತುಂಬಾ ಗಾಡಿಗಳು, ತುಂಬಾ ಟ್ರಾಫಿಕ್ ಆಗುತ್ತೆ ಈ ರೋಡಲ್ಲಿ. ಧೂಳು ಜಾಸ್ತಿ, ರೋಡ್ ಹಾಕ್ತೀರಾ, ಓಡಾಡೋಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. 20 ಡೇಸ್ ಬ್ಯಾಕ್ ಚೆನ್ನಾಗಿತ್ತು. ನಾನು ಇವಾಗ ಜಸ್ಟ್ ಇವತ್ತೇ ಬಂದಿದ್ದು. ನೋಡ್ರೆ ಅಷ್ಟಲ್ಲಿ ಯೋಚನೆ ಮಾಡ್ತೀವಿ, ಏನು ಚೆನ್ನಾಗಿರೋ ರೋಡ್ ಹಿಂಗ್ ಮಾಡಿದ್ದಾರೆ ಅನ್ಬಿಟ್ಟು. ಅದು ಯಾಕೆ ಹಿಂಗ್ ಮಾಡ್ತಾರೆ, ಅವರೇ ಹಾಕ್ತಾರೆ, ಅವರೇ ಕಿತ್ತಾಕ್ತಾರೆ. ಈ ರೋಡ್ ಬೇರೆ ಎಷ್ಟು ಜನ ಇಲ್ಲಿ ಬಿದ್ದಿದ್ರು, ಎಲ್ಲ ಒನ್ ವೇಲ್ ಹೋಗ್ತಾ ಇದ್ರು ಯಾವಾಗ್ಲೂ. ಈ ರೋಡ್ ಸರಿ ಇಲ್ಲ ಅಂದ್ಬಿಟ್ಟು ಸರಿ ರೆಡಿ ಆಯ್ತಂತ ಯೋಚನೆ ಮಾಡೋದ್ರಿಗೆ ಈ ತರ ಮಾಡಿದ್ದಾರೆ. ನ್ಯೂಸ್ 18 ಅಖಾಡಕ್ಕಿಳಿತಿದ್ದಂತೆ ಓಡೋಡಿ ಬಂದ ಸೈಟ್ ಇಂಜಿನಿಯರ್ ನಾರಾಯಣ್, ಇದು ನಮ್ಮ ತಪ್ಪಲ್ಲ, ಜಲಮಂಡಳಿ ಟ್ಯಾಂಕರ್ ತಪ್ಪು ಅಂತ ಕತೆ ಹೇಳಿದ್ದಾರೆ. ಮೇಡಮ್, ಇವಾಗ ಅರೌಂಡ್ 20 ಡೇಸ್ ಬ್ಯಾಕ್ ಇದು ಲೇಯಿಂಗ್ ಮಾಡಿ ಸೆಕೆಂಡ್ ಲೇಯರ್, ಫಸ್ಟ್ ಲೇಯರ್ BM ಹಾಕಿದ್ವಿ, ಸೆಕೆಂಡ್ ಲೇಯರ್ BC ಮಾಡಿದ್ ಲೇಯಿಂಗ್ ಮಾಡಿರೋದು. ಅದು ಆಕ್ಚುಲಿ ಮಾಡೋ ಟೈಮಲ್ಲಿ ಅಲ್ಲಿ ಟ್ಯಾಂಕ್, ಅಲ್ಲಿ BWSSB ಟ್ಯಾಂಕ್ ಇದೆ, ಟ್ಯಾಂಕರ್ಸು ಪ್ಲಸ್ ಅದು ಓಡಾಡಿ ಸಿಕ್ಕಾಪಟ್ಟೆ ಅಂದ್ರೆ ಇಮಿಡಿಯೇಟ್ ನಾವು ಹಾಕೋಷ್ಟು ಬೆಳಗಿನ ಜಾವ ಆಗಿತ್ತು. ಬಟ್ ಅವ್ರಿಗೆ ಎಷ್ಟು ಹೇಳಿದ್ರು ಕಂಟ್ರೋಲ್ ಆಗಿಲ್ಲ. ಓಡಾಡಿ ವೆಹಿಕಲ್ಸ್ ಮೂವ್ಮೆಂಟ್ ಆಗಿ ಅದು ಡ್ಯಾಮೇಜ್ ಜಸ್ಟ್ 1 ಪೋರ್ಷನ್ ಆಗಿತ್ತು. ಅದು ಓಡಾಡಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರೋದ್ರಿಂದ ನಾವು ಇದನ್ನ ಪ್ಯಾಚ್ ವರ್ಕ್ ರೀವರ್ಕ್ ಮಾಡ್ತಾ ಇದ್ದೀವಿ. ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಇತ್ತ ಆಡೋಣ ಬಾ ಕೆಡಿಸೋಣ ಬಾ ಅಂತ ಅಧಿಕಾರಿಗಳು ಬೇಜವಾಬ್ದಾರಿ ತೋರ್ತಿದ್ದಾರೆ. ಇನ್ನಾದ್ರೂ ಕಳಪೆ ಕಾಮಗಾರಿ ಮಾಡದೆ ರಸ್ತೆ ಸರಿಪಡಿಸಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.